ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಮಂಡ್ಯದ ಸೆಂಟ್ ಜೋಸೆಫ್ ಪ್ರೌಢಶಾಲೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಮೂಡಾ ಅಧ್ಯಕ್ಷರಾದ ನಹೀಂ, ಡಿಡಿಪಿಐಗಳಾದ ಶಿವರಾಮೇಗೌಡ, ಪುರುಷೋತ್ತಮ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೆ ನಾಗೇಶ್, ಜಿಲ್ಲಾಧ್ಯಕ್ಷ ಮಂಜುನಾಥ್, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ರಮೇಶ್, ತಾಲೂಕು ಅಧ್ಯಕ್ಷ ಶಿವಣ್ಣ ಮಂಗಲ, ಗೋಪಿನಾಥ್, ಬಿಇಒಗಳಾದ ಮಹಾದೇವ್, ಕೆಟಿ ಸೌಭಾಗ್ಯ ಹಾಗೂ ಇತರೆ ಸಂಘಟನೆಗಳ ಪದಾಧಿಕಾರಿಗಳು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜೊತೆಗೆ ಯುವ ಮುಂದಾಳುಗಳು, ಯುವ ನೇತಾರರು ಆಗಿರ್ತಕ್ಕಂಥ ಶ್ರೀಯುತ ರವಿಕುಮಾರ್ ಸರ್ ಮತ್ತು ಜೊತೆಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಈ ಒಂದು ಉದ್ಘಾಟನೆಯನ್ನ ಮಾಡಿದಂತ ಸರ್ವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಈ ಕಡೆ ನೋಡ್ರಿ, ಎಲ್ಲ ಈ ಕಡೆ ನೋಡ್ರು, ಈ ಕಡೆ ನೋಡಿ, ಈ ಕಡೆ ನೋಡಿ. ಜನರಿರುವವರಿಗೆ ಬರುವ ಇವನ ನಗೇಶ್ ಅಣ್ಣ ಹಿಂದೆ ಇನ್ನೂ ಸ್ವಲ್ಪ ಅಣ್ಣ ಹಿಂದಕ್ಕೆ ನಿಂತ್ಬೇಡ. ಓಕೆ ಸರ್, ಥ್ಯಾಂಕ್ ಯು. ಆರ್ಗನೈಸ್ ಮಾಡಿರೋದು ಬಹಳ ಸಂತೋಷ. ಮಕ್ಕಳಲ್ಲಿ ಪ್ರತಿಭೆ ಮತ್ತು ಶಿಕ್ಷಣ ಎರಡೂ ಕೂಡಿದಾಗ ನಿಮಗೆ ಜೀವನದಲ್ಲಿ ಸಾಧನೆಯನ್ನ ಮಾಡುವಾಗುತ್ತೆ. ನಾವು ನರಕ ಸ್ವರ್ಗ ಎರಡನ್ನ ನೋಡ್ತೀವಿ. ನರಕ ಸ್ವರ್ಗ ಆಕಾಶದಲ್ಲೂ ಇಲ್ಲ, ಭೂಮಿ ಒಳಗಡೆನೂ ಇಲ್ಲ. ನಮ್ಮ ಜೀವನದಲ್ಲಿ ಸುಖ ಜೀವನವೇ ಸ್ವರ್ಗ, ಕಷ್ಟಪಡೋದೇ ನರಕ. ಈ ಎರಡೇ. ಸ್ವರ್ಗ ಸ್ವರ್ಗದ ಯಾವಾಗ ಅಂದ್ರೆ ನಾವು ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವ್ರ ಕೈ ತುಂಬಾ ಸಂಬಳ ಬರುವಂತ ಉದ್ಯೋಗನ, ಸಮಾಜದಲ್ಲಿ ಸ್ಟೇಟಸ್, ಗೌರವವಾಗಿ. ಈಗ ಕುಮಾರ್ ಅವರು ಮತ್ತೆ ಮಲ್ಲಿಕಾರ್ಜುನ ಇದ್ದಾರೆ, IAS IPS. ನಮ್ಮ ಮಕ್ಕಳು ಹಾಗೆ ಓದಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿಯಂದಿರಿಗೂ ಕನಸಿರುತ್ತೆ. ಅವರು ಆ ರೀತಿ ಓದಿ ಸಾಧನೆ ಮಾಡಿ, ನೀವು ಕಷ್ಟಪಟ್ಟು ಸಾಲ ಮಾಡಿ ಇವ್ರ ಹತ್ರ ಬೈಗುಳಗಳನ್ನ ಕೇಳಿ ನಿಮ್ಮ ಮಕ್ಕಳನ್ನ ಓದಿಸಿ ಅವರು ವಿದ್ಯಾವಂತರಾಗಿ ಕೆಲಸ ಮಾಡಿ ಫಸ್ಟ್ ತಿಂಗಳ ಸಂಬಳ ತರೋದೇ ನೀವು ನೋಡುವಂತ ಸ್ವರ್ಗ. ಕಷ್ಟ ಅಂತ ಹೇಳಿದ್ರೆ ನಾವು ಏನೇ ದುಡಿದ್ರು ನಮ್ಮ ಕೈ ಹಿಡಿತಾ ಇಲ್ವಲ್ಲ ಅನ್ನೋದು ನೋಡೋದು ನರಕ. ಇದೆ ಸ್ವರ್ಗ ನರಕ ಭೂಮಿ ಮೇಲೆ ನೋಡುವಂಥದ್ದು. ಆಕಾಶದಲ್ಲಿಲ್ಲ. ಏರೋಪ್ಲೇನ್ ಹೋಗ್ಬೇಕಾದ್ರೆ ಆಂಜನೇಯನೂ ಕಾಣಲ್ಲ, ಗಣೇಶನೂ ಕಾಣಲ್ಲ, ಎಲ್ಲವೂ ಇಲ್ಲೇ. ನಾವೇನು ಸಾಧನೆ ಮಾಡ್ತೀವಿ ಅದೇ ಸ್ವರ್ಗ, ನಾವೇನು ಫೇಲ್ ಆಗ್ತೀವಿ ಅದೇ ನರಕ. ಅದರಿಂದ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಇಡೀ ಆಸ್ತಿಗಿಂತ ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ, ಶಿಕ್ಷಣದಲ್ಲಿ ಇವತ್ತು ರಾಜ್ಯ ಸರ್ಕಾರ ಹಲವಾರು ಕ್ರಾಂತಿಕಾರಿಕ ಬದಲಾವಣೆಗಳನ್ನ ತಂದಿದೆ. ಅದನ್ನ ಉಪಯೋಗಿಸ್ಕೊಂಡು ಇವತ್ತೇನಾಗಿದೆ, ನಾವೆಲ್ಲ ಓದ್ಬೇಕಾದ್ರೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಅಂದ್ರೆ ಬಹಳ ಖುಷಿ ಆಗ್ತಿತ್ತು. ಈಗ ಯಾವ ರ್ಯಾಂಕ್ಗೂ ಬೆಲೆ ಇಲ್ಲ, ಎಲ್ಲರೂ ಡಿಸ್ಟಿಂಕ್ಷನ್ಗೆ ತಗೋತಾ ಇದ್ದಾರೆ. ಬಟ್ ಎಕ್ಸ್ಟ್ರಾ ಪ್ರತಿಭೆಯನ್ನ ನೀವು ಓದುವ ಜೊತೆಗೆ ಪ್ರತಿಭೆ ಇದ್ದಾಗ ಮಾತ್ರ ಈಗ ಇವತ್ತು ಕೆಲಸಗಳು ಸಿಗ್ತಾ ಇದೆ, ಪ್ರತಿಭೆಗಳು ಬರ್ತಾ ಇದೆ. ಅದರಿಂದ ನೀವು ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನ ಕೊಟ್ಟು ಅವರ ಪ್ರತಿಭೆಯನ್ನ ಈ ಜಗತ್ತಿಗೆ, ಭೂಮಿಗೆ ಬರುವಂಥದ್ದಾದ್ರೆ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಈ ಶಾಲೆ ಅತ್ಯುತ್ತಮವಾದ ಶಿಕ್ಷಣ ವ್ಯವಸ್ಥೆಯನ್ನ ಮಂಡ್ಯ ನಗರದಲ್ಲಿ ಕೊಡ್ತಾ ಇದೆ. ಇದು ಈ ಶಾಲೆಗೆ ಸೀಟ್ ತಗೊಳ್ಬೇಕಾದ್ರೆ ಬಹಳ ಡಿಮ್ಯಾಂಡ್. ನಮಗೂ ವರ್ಷ ಆಯ್ತು ಅಂದ್ರೆ ಫೋನ್ ಬರ್ತಾ ಇರ್ತದೆ, ಸೀಟ್ ಕೊಡ್ಸಿದ್ರೆ ನಾವು ಯಾರಿಗೂ ಫೋನ್ ಮಾಡಲ್ಲ. ನೀವು ಪ್ರತಿಭೆಯಿಂದ ಹೋಗಿ ಸೀಟ್ ತಗೊಳ್ಳಿ ಅಂತ ನಾವು ಹೇಳ್ತಾ ಇರ್ತೀವಿ. ಅದರಿಂದ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ನಿಮಗೆ ನಮ್ಮ ಸರ್ಕಾರ ಮತ್ತು ನಾನು ನಿಮ್ಮ ಜೊತೆ ಇರ್ತೀವಿ. ಹಲವಾರು ಅಭಿವೃದ್ಧಿಯನ್ನ ಮಂಡ್ಯದಲ್ಲಿ ಮಾಡ್ತಾ ಇದ್ದೀವಿ. ನೀವೆಲ್ಲ ಓಡಾಡಬೇಕಾದ್ರೆ ರೋಡೆಲ್ಲ ಗುಂಡಿ ಬಿದ್ದಿತ್ತು, ನಿಮ್ಮ ಸ್ಕೂಲ್ ಬಸ್ ಎಲ್ಲ ಚೆನ್ನಾಗಿ ಹೋಗಿ ನೀವೆಲ್ಲ. ಈ ಕಾರ್ಯಕ್ರಮ ತಮಗೆಲ್ಲ ತಿಳಿದಂತೆ ಒಂದು ಸರ್ಕಾರದ ಕಾರ್ಯಕ್ರಮವಾಗಿ ರೂಪುಗೊಂಡು ಸುಮಾರು 2002ರಿಂದ ಈ ಯೋಜನೆಯನ್ನ ಸರ್ಕಾರದ ಕಾರ್ಯಕ್ರಮವಾಗಿ ಅನುಷ್ಠಾನಗೊಳ್ಳುತ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಹೊರತರಲಿಕ್ಕೆ ಅತ್ಯಂತ ಒಂದು ಸೂಕ್ತವಾದಂಥ ವೇದಿಕೆ ಅಂದರೆ ಅದು ಪ್ರತಿಭಾ ಕಾರಂಜಿ. ಎಷ್ಟೋ ಮಕ್ಕಳಲ್ಲಿ ಒಳ್ಳೆಯ ಪ್ರತಿಭೆಗಳಿರುತ್ತೆ, ಆ ಪ್ರತಿಭೆಗೆ ತಕ್ಕಂಥ ಒಂದು ವೇದಿಕೆ ಸಿಗೋದಿಲ್ಲ ಶಾಲೆಗಳಲ್ಲಿ.
ರಾಜ್ಯ ಮಟ್ಟ ಆಗಿರ್ಬೋದು, ಜಿಲ್ಲಾ ಮಟ್ಟ ಆಗಿರ್ಬೋದು, ತಾಲೂಕು ಮಟ್ಟ ಆಗಿರ್ಬೋದು, ಆ ಒಂದು ಮಟ್ಟಗಳಿಗೆ ತಲುಪಿ ತಮ್ಮ ಪ್ರತಿಭೆಯನ್ನ ತೋರಿಸ್ಲಿಕ್ಕೆ, ಸಾಧನೆಯನ್ನ ಮಾಡಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಪಠ್ಯದಲ್ಲಿ ಏನು ಸಾಧನೆ ಮಾಡಿ ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಳ್ತೀವೋ ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಒಂದು ಮಗು ಒಂದು ಸಮಸ್ಥಿತವಾದಂತಹ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಬರೀ ಪುಸ್ತಕದ ಹುಳುಗಳಾಗದೆ ಪುಸ್ತಕದಲ್ಲಿರುವಂತಹ ಪಠ್ಯವನ್ನ ಓದಿ ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಳ್ಳೋದು ಕೂಡ ಮುಖ್ಯ. ಅದ್ರ ಜೊತೆಗೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್, ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅಂದ್ರೆ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚು ಅವಕಾಶಗಳು ಮಕ್ಕಳಿಗೆ ದೊರಕಬೇಕು. ಆವಾಗ ಮಾತ್ರ ಆ ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಅಂತೇಳಿ ನಾವು ಹೊರತರಲಿಕ್ಕೆ ಸಾಧ್ಯ ಆಗತ್ತೆ. ಕೆಲವು ಪ್ರಬಂಧ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.